ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಹೈಲೈಟ್ಸ್ನ ನೋಡೋದಾದರೆ ಮೊದಲನೇದಾಗಿ ಧನ್ರಾಜ್ ಮತ್ತು ಹನುಮಂತ್ ಅವರ ಕಾಮಿಡಿ ತುಂಬ ಚೆನ್ನಾಗಿರುತ್ತೆ. ಟಾಸ್ಕ್ ಶುರುವಾಗೋಕ್ಕಿಂತ ಮುಂಚೆ ಧನ್ರಾಜ್ ಅವರು ಟಾಸ್ಕ್ನ ಅವರು ದೇವ್ರನ್ನ ನೆನೆಸ್ಕೊತಿರ್ತಾರೆ. ಅದನ್ನು ರಜತ್ ಅವರು, ತ್ರಿವಿಕ್ರಮ್ ಅವರು ಕಾಲೆಳಿತಾರೆ. ಧನ್ರಾಜ್ ಅವರು ಹೀಗೆ ಅವರು ಟಾಸ್ಕಲ್ಲಿ ವಿನ್ ಆಗೋದಕ್ಕೆ ಈ ಥರ ಮಾಡ್ತಿದ್ದಾರೆ ಅಂತ. ಅದಾದಮೇಲೆ ಧನ್ರಾಜ್ ಅವರು ಮತ್ತು ಹನುಮಂತ್ ಅವರ ಅದಾದಮೇಲೆ ಧನ್ರಾಜ್ ಅವರು ಮತ್ತು ಹನುಮಂತ್ ಅವರು ಇಬ್ಬರು ಕೂಡ ಮಾತಾಡ್ತಿರ್ತಾರೆ. ಆ್ಯಂಡ್ ಸೋಫಾನಲ್ಲಿ ಮಲ್ಕೋಬೇಕಾದ್ರೆ ಧನ್ರಾಜ್ ಅವರು ಈ ಕಡೆ ನಾನು ಕಾಲ್ ಮಾಡಿ ಮಲ್ಕೊಳ್ಳೋದಿಲ್ಲಪ್ಪ, ಈ ಕಡೆ ಟಿಕೆಟು ಫಿನಾಲೆ ಇದೆ ಅಂತ ಹೇಳಬೇಕಾದ್ರೆ ಇಲ್ಲ ಆ ಕಡೆ ಮಾಡಿ ಮಲ್ಕೋತೀನಿ ಅಂತ ಮತ್ತೆ ತಿರುಗ್ತಾರೆ. ತಿರುಗಿದ್ಮೇಲೆ ಆ ಕಡೆ ಮಾಡಿಬಿಡಿ, ಆ ಕಡೆ ಬಿಗ್ ಬಾಸ್ 11 ಇದೆ ಅಂತ ಹೇಳ್ತಾರೆ. ಹಾಗಿರಬೇಕಾದ್ರೆ ಹನುಮಂತ ಹೇಳ್ತಾರೆ, ನೀವು ಈ ಮನೇಲಿ ಮಲ್ಕೊಳ್ಳೋದೇ ಬೇಡ, ಹೋಗಿ ಪೈಖಾನೆಯಲ್ಲಿ ಮಲ್ಕೊಳ್ಳಿ ಅಂತ. ಸೊ ಅವರಿಬ್ಬರ ನಡುವಿನ ಕಾಮಿಡಿ ಶುರುವಿನಲ್ಲಿ ತುಂಬ ಚೆನ್ನಾಗಿರುತ್ತೆ. ಅದಾದಮೇಲೆ ಟಾಸ್ಕು ಸ್ಟಾರ್ಟ್ ಆಗುತ್ತೆ. ರಜತ್ ಅವರು ಮನೆಯ ಖಳನಾಯಕನಾಗಿದ್ದು ಮನೆಯಲ್ಲಿರುವಂಥ 5 ಸ್ಪರ್ಧಿಗಳನ್ನು ನಾಮಿನೇಟ್ ಮಾಡಿ 3 ಸ್ಪರ್ಧಿಗಳನ್ನು ಸೇವ್ ಮಾಡೋ ಹಾಗೆ ಬಿಗ್ ಬಾಸ್ ಹೇಳ್ತಾರೆ. ಸೊ ಅದೇ ರೀತಿಯಾಗಿ ರಜತ್ ಅವರು ಗೌತಮಿ ಅವ್ರನ್ನ, ಭವ್ಯ ಅವ್ರನ್ನ, ಮಂಜು ಅವ್ರನ್ನ, ರಜತ್ ಅವರು ಹನುಮಂತು ಅವ್ರನ್ನ, ಭವ್ಯ ಅವ್ರನ್ನ, ಮೋಕ್ಷಿತಾ ಅವರನ್ನು ಹಾಗೂ ಚೈತ್ರ ಅವ್ರನ್ನ ನಾಮಿನೇಟ್ ಮಾಡ್ತಾರೆ. ಮತ್ತು ಧನ್ರಾಜ್ ಅವ್ರನ್ನ, ಮಂಜು ಅವ್ರನ್ನ ಮತ್ತು ತ್ರಿವಿಕ್ರಮ್ ಅವ್ರನ್ನ ಸೇವ್ ಮಾಡ್ತಾರೆ. ಸೊ ಇದೊಂದು ಟಾಸ್ಕ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಯಾಕಂತಂದರೆ ಸೇಫ್ ಆಗಿರೋ 3 ಜನ ಟೆರೆಸ್ ಮೇಲೆ ಹೋಗಿ ನಿಲ್ಕೋತಾರೆ. 5 ಜನ ನಾಮಿನೇಟ್ ಆದವರು ಈ ಟಾಸ್ಕನ್ನು ಆಡಬೇಕು. ಬಂದಿರೋಂತಹ ಬಾಲ್ಗಳನ್ನು ಕಲೆಕ್ಟ್ ಮಾಡ್ಕೊಬೇಕು ಬಾಕ್ಸಲ್ಲಿ. ಅದಾದಮೇಲೆ ಆ ಒಂದು ಬಾಲ್ ಟಾಸ್ಕಲ್ಲಿ ಯಾರ ಹತ್ರ ಜಾಸ್ತಿ ಬಾಲ್ ಇರುತ್ತೋ, ಯಾರು ಟಾಸ್ಕಲ್ಲಿ ವಿನ್ ಆಗ್ತಾರೋ, ಜಾಸ್ತಿ ಬಾಲ್ ಇರುತ್ತೋ ಅವರು ವಿನ್ ಆಗ್ತಾರೆ. ಸೊ ವಿನ್ ಆದವರು 3 ಜನದಲ್ಲಿ ಹೋಗಿ ರಿಪ್ಲೇಸ್ ಆಗಬೇಕು. ಅಂದರೆ ಅವರಲ್ಲಿ ಒಮ್ಮತದಿಂದ ಒಬ್ಬರನ್ನ ಆಟದಿಂದ ಹೊರಗೊಳಿಸ್ಬೇಕು. ಅಂದರೆ ಅವರು ಬಾಲ್ ಟಾಸ್ಕ್ ಆಡೋದಕ್ಕೆ ಬರಬೇಕು, ಇವರು ಇನ್ನೊಬ್ಬರು ಸೇಫ್ ಆಗಬೇಕು ಅನ್ನುವಂಥ ಇಂಟ್ರೆಸ್ಟಿಂಗ್ ಗೇಮ್ ಇರುತ್ತೆ. ಹೀಗಿರಬೇಕಾದ್ರೆ ಮೊದಲನೇದಾಗಿ ಭವ್ಯ ಅವರು ಬಾಲ್ ಟಾಸ್ಕನ್ನು ಆಡಿ ಹೋಗ್ತಾರೆ ಸೇಫಾಗಿ. ಅಲ್ಲಿ ಹೋಗಿ ಅವರು ಮಂಜು ಅವ್ರನ್ನ ರಿಪ್ಲೇಸ್ ಮಾಡ್ತಾರೆ. ಸೊ ಮಂಜು ಅವರು ರಿಪ್ಲೇಸ್ ಆದಮೇಲೆ ಅವರು ಆಟವನ್ನು ಆಡಿ ಬಾಲ್ ಟಾಸ್ಕಲ್ಲಿ ಮತ್ತೆ ವಿನ್ ಆಗಿ ಹೋಗಿ ಮತ್ತೆ ಭವ್ಯಾರನ್ನ ರೀಪ್ಲೇಸ್ ಮಾಡಿ ವಾಪಸ್ ಕಳಿಸ್ತಾರೆ. ಅದಾದಮೇಲೆ ಮೋಕ್ಷಿತಾ ಅವರು ಆಟವನ್ನು ಗೆದ್ದು ಅವರು ಹೋಗ್ಬಿಟ್ಟು ಧನ್ರಾಜ್ ಅವ್ರನ್ನ ರಿಪ್ಲೇಸ್ ಮಾಡ್ತಾರೆ. ಈಗ ಹನುಮಂತ ಅವರು ಬಾಲ್ ಟಾಸ್ಕನ್ನು ವಿನ್ ಆಗಿ ಮೋಕ್ಷಿತಾ ಅವ್ರನ್ನ ರೀಪ್ಲೇಸ್ ಮಾಡಿದ್ದಾರೆ. ಮತ್ತು ಮುಂದಿನ ಆಟದಲ್ಲಿ ಯಾರು ವಿನ್ ಆಗಿ ಯಾರನ್ನ ರೀಪ್ಲೇಸ್ ಮಾಡ್ತಾರೆ, ಕೊನೆಗೆ ಈ ಒಂದು ಬಾಲ್ ಟಾಸ್ಕನ್ನು ಯಾರು ವಿನ್ ಆಗ್ತಾರೆ ಅನ್ನೋದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಈ ಟಾಸ್ಕ್ ಮಧ್ಯದಲ್ಲಿ ನನಗೆ ತುಂಬ ಚೆನ್ನಾಗಿ ಅನಿಸಿದ್ದು ಏನಪ್ಪ ಅಂತಂದರೆ, ರಜತ್ ಅವರು ಧನ್ರಾಜ್ ಅವರಿಗೆ ಅನ್ಯಾಯ ಆಗ್ತಿದೆ ಅಂತ ಅಂದ್ಕೊಂಡು ಅವ್ರ ಪರವಾಗಿ ಮಾತಾಡ್ತಾರೆ. ಆದರೆ ಇಲ್ಲಿ ನನಗೆ ಬೇಜಾರಾಗಿರೋದು ಧನು ಅವರು ಸ್ಟ್ಯಾಂಡ್ ತೊಗೊಳ್ಳೋದಿಲ್ಲ, ಅವ್ರ ಪರವಾಗಿ ಅವ್ರು ಮಾತಾಡೋದಿಲ್ಲ. ಅದನ್ನು ಬಿಟ್ಟು ರಜತ್ ಅವ್ರಿಗೆ ಪ್ರಶ್ನೆ ಮಾಡ್ತಾರೆ, ನೀವು ಉಸ್ತುವಾರಿ ಮಾಡಬೇಕಾದ್ರೆ ನನ್ನ ಪರವಾಗಿ ಮಾತಾಡಬಾರ್ದಾಗಿತ್ತು ಅಂತ. ಎಲ್ಲಿ ರಜತ್ ಅವ್ರಿಗೆ ಏನನ್ಸುತ್ತೆ ಅಂತಂದರೆ, ಮಂಜು ಮತ್ತು ತ್ರಿವಿಕ್ರಮ್ ಇಬ್ಬರು ಕೂಡ ಮಾತಾಡಿಕೊಂಡು ಧನ್ರಾಜ್ ಅವ್ರನ್ನ ಮಾತಾಡೋದಕ್ಕೆ ಬರಲ್ಲ ಅಂತ ಈಸಿಯಾಗಿ ಅವ್ರನ್ನ ಆಟದಿಂದ ಹೊರಗಿಡ್ತಾ ಇದ್ದಾರೆ ಅನ್ನೋದಾಗಿ ಅವರು ಧನ್ರಾಜ್ ಪರವಾಗಿ ಮಾತಾಡೋದಕ್ಕೆ ಬರ್ತಾರೆ. ಆ ವೇಳೆ ಧನ್ರಾಜ್ ಅವರು ಕೂಡ ಮಾತಾಡಿಬಿಟ್ಟು ಸ್ಟ್ಯಾಂಡ್ ತೊಗೋಬೇಕಾಗಿತ್ತು, ಬಟ್ ಅದನ್ನು ಧನ್ರಾಜ್ ಅವ್ರು ಮಾಡೋದಿಲ್ಲ. ಬಟ್ ಇಲ್ಲಿ ರಜತ್ ಅವರು ಹೈಲೈಟ್ ಆದರು ಅಂತಲೇ ಹೇಳ್ಬೋದು. ಅವರು ಅನ್ಯಾಯ ಆಗ್ತಾ ಇದೆ, ಇವ್ರನ್ನ ಈ ಥರ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಅವ್ರು ಮಾತಾಡಿರೋದು ಎಲ್ಲ ತುಂಬ ಚೆನ್ನಾಗಿ ಅನ್ನಿಸ್ತು. ಬಟ್ ಅದಾದಮೇಲೆ ರಜತ್ ಅವರು ಮತ್ತು ಮಂಜು ಅವರ ಜಗಳದಲ್ಲಿ ಮಂಜು ಅವರು ಮತ್ತು ರಜತ್ ಮಧ್ಯೆ ತುಂಬ ಜೋರದ ಜಗಳ ಆಗುತ್ತೆ. ಇಲ್ಲಿ ರಜತ್ ಅವರು ಸ್ವಲ್ಪ ತಾಳ್ಮೆಯಿಂದ ವರ್ತಿಸಬೇಕಾಗಿತ್ತು. ಅವರು ಹೋಗಲು ಬಾರಲು ಅನ್ನೋಂಥ ಮಾತುಗಳನ್ನು ರಜತ್ ಅವರು ಆಡ್ತಾರೆ. ರಜತ್ ಅವರು ಎಲ್ಲೋ ಒಂದು ಕಡೆ ಕೋಪನ ಕಂಟ್ರೋಲ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಆಟವನ್ನು ಆಡ್ಬೋದು. ಅವರು ಅಲ್ಲಲ್ಲಿ ಅವರು ಪ್ರೊವೋಕ್ ಆಗಿಬಿಡ್ತಾರೆ, ಬೇಗ ಕೋಪಗೊಂಡ್ಬಿಡ್ತಾರೆ ಅಂತ ನನಗನ್ಸುತ್ತೆ. ಸೊ ಧನ್ರಾಜ್ ಅವ್ರ ಪರವಾಗಿ ಅವ್ರು ಮಾತಾಡಿದ್ದು ಕರೆಕ್ಟ್ ಆಗಿತ್ತು ಅಂತ ನನಗನ್ಸುತ್ತೆ. ಬಾಲ್ ಟಾಸ್ಕಲ್ಲಿ ಇದೀಗ ತ್ರಿವಿಕ್ರಮ್ ಮತ್ತು ಮಂಜುವರ ನಡುವೆ ಒಬ್ಬರನ್ನ ಹೊರಗಿಡಬೇಕು ಅಂತ ಬಂದಾಗ ಇಬ್ಬರ ನಡುವೆ ವಾದ ವಿವಾದ ಶುರುವಾಗಿದೆ ಮತ್ತು ವ್ಯಕ್ತಿತ್ವದ ಬಗ್ಗೆ ಕೂಡ ಮಾತು ಬರ್ತಾ ಇದೆ. ಹೌದು, ತ್ರಿವಿಕ್ರಮ್ ಅವರ ವ್ಯಕ್ತಿತ್ವ ಅಂದರೆ ಮಂಜು ಅವರು ಕಂಪೇರ್ ಮಾಡ್ತಾ ಇದ್ದಾರೆ. ಹನುಮಂತು ಮತ್ತು ತ್ರಿವಿಕ್ರಮ್ ಅವರ ವ್ಯಕ್ತಿತ್ವದ ಬಗ್ಗೆ ಕಂಪೇರ್ ಮಾಡೋದಾದರೆ ಎಲ್ಲೋ ಒಂದು ಕಡೆ ಹನುಮಂತ ಅವರು ಗ್ರೇಟು ಇದ್ದಾರೆ ಅನ್ನುವಂಥ ಮಾತನ್ನು ಮಂಜು ಅವರು ಹೇಳ್ತಿದ್ದಾರೆ. ಇದಕ್ಕೆ
ತುಂಬಾ ಕೋಪಗೊಂಡಂತಹ ತ್ರಿವಿಕ್ರಮ್ ಅವರು ಕೂಡ ತಿರುಗೇಟನ್ನು ಕೊಟ್ಟು, ನೀವು ನನ್ನ ವ್ಯಕ್ತಿತ್ವದ ಬಗ್ಗೆ ಮಾತಾಡ್ತೀರಾ ಅಂತ ಅವರು ಕೂಡ ಹೋಗಲು ಬಾರಲು ಅಂತ ಕಿರ್ಚಾಡೋದಕ್ಕೆ ಶುರು ಮಾಡ್ತಾ ಇದ್ದಾರೆ. ಇಬ್ಬರ ನಡುವೆ ವಾದ ವಿವಾದ ತುಂಬಾ ಜೋರಾಗಿದೆ. ಸೊ ಯಾರನ್ನ ರಿಪ್ಲೇಸ್ ಮಾಡೋದಕ್ಕೆ ಈ ಒಂದು ಮಾತು ನಡೀತಾ ಇದೆ, ಈ ಒಂದು ಆಟದಿಂದ ತ್ರಿವಿಕ್ರಮ್ ಅವರೇ ಹೊರಗುಳಿತಾರಾ, ಮತ್ತೆ ಬಾಲ್ ಟಾಸ್ಕ್ ಯಾರು ವಿನ್ ಆಗ್ತಾರೆ ಅನ್ನುವಂಥ ಒಂದು ಗೊಂದಲ ತುಂಬಾ ಶುರುವಾಗಿದೆ. ಇವತ್ತಿನ ಬಾಲ್ ಟಾಸ್ಕಲ್ಲಿ ತುಂಬ ಅದ್ಭುತವಾಗಿ ಆಟ ಆಡಿರೋದು ನನ್ನ ಪ್ರಕಾರ ಹನುಮಂತು ಅವರು, ಭವ್ಯ ಅವರು ಅಂತಲೇ ಹೇಳ್ಬೋದು. ಹನುಮಂತ್ ಅವರು ಟಾಸ್ಕ್ ಅಂತ ಬಂದಾಗ ಫುಲ್ ರೊಚ್ಚಿಗೆದ್ದು ಬಿಡ್ತಾರೆ, ಆಟನ ಆಡ್ತಾರೆ. ದೋಸ್ತ ದೋಸ್ತ ಅಂತ ಹೇಳ್ತಾ ಕಿರಿಚ್ತಾ ಬಾಲ್ಗಳನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡ್ರು. ತುಂಬ ಕಡೆ ಬಿದ್ದು ಕೂಡ ಅವರು ಟಾಸ್ಕಲ್ಲಿ ಈಗ ವಿನ್ ಆಗಿಬಿಟ್ಟು ಸೇಫ್ ಆಗಿದ್ದಾರೆ. ಸೊ ನೋಡಬೇಕು ಅವರು ಮತ್ತೆ ಮುಂದಿನ ರೌಂಡಲ್ಲೂ ಇರ್ತಾರಾ, ಸೇಫ್ ಆಗ್ತಾರಾ ಇಲ್ವಾ ಅನ್ನೋದು ಕಾದು ನೋಡಬೇಕು. ಭವ್ಯ ಅವರ ಬಗ್ಗೆ ಅಂತೂ ಹೇಳಲೇಬೇಕು. ಅವರು ಯಾವುದೇ ಟಾಸ್ಕ್ ಆಗಿರ್ಬೋದು, ಇಲ್ಲಿವರೆಗಿನ ಹೆಣ್ಮಕ್ಳಲ್ಲಿ ಇವರು ತುಂಬಾ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂತಲೇ ಹೇಳ್ಬೋದು. ಟಾಸ್ಕ್ನಲ್ಲಿ ತುಂಬ ಅಚ್ಚುಕಟ್ಟಾಗಿ ಆಡ್ತಾರೆ. ಆ್ಯಂಡ್ ಯಾವುದು ಟಾಸ್ಕಲ್ಲಿ ಕೇರೆ ಮಾಡ್ಕೊಳ್ಳಲ್ಲ, ತುಂಬ ಜೋರಾಗಿ ಆಟ ಆಡ್ತಿರ್ತಾರೆ. ಆ್ಯಂಡ್ ಇವತ್ತಿನ ಟಾಸ್ಕಲ್ಲೂ ಕೂಡ ಆಟ ಆಡಿದ್ರು ಅಂತಲೇ ಹೇಳ್ಬೋದು. ಅದೇ ಥರ ಹೊಟ್ಟೆ ನೋವು ಅಂತ ಹೇಳಿ ಗೌತಮಿ ಅವರು ಅವ್ರ ಮಧ್ಯೆ ಸ್ವಲ್ಪ ಇಶ್ಯೂಸ್ ಆಯಿತು. ಗೌತಮಿಯವರ ಬಾಸ್ಕೆಟ್ನ ಫುಲ್ ಎತ್ತಾಗ್ಬಿಟ್ರು. ಪಾಪ ಗೌತಮಿ ಅವರು ತುಂಬಾ ಶ್ರಮಪಟ್ಟರು ಅಂತ ಹೇಳ್ಬೋದು ಬಾಲ್ ಟಾಸ್ಕಲ್ಲಿ. ಆದರೂ ಕೂಡ ಅವರು ತುಂಬ ಕಡೆ ಬಿದ್ದು ಏಟ್ಗಳನ್ನು ಮಾಡ್ಕೊಳ್ತಾ ಇದ್ದರು. ಆದರೆ ಇಲ್ಲಿವರೆಗೆ ಅಂದರೆ ಬಾಲ್ ಟಾಸ್ಕಲ್ಲಿ ಗೌತಮಿಯವರು ವಿನ್ ಆಗಿಲ್ಲ. ನೋಡಬೇಕು ನಾಳೆ ಎಪಿಸೋಡ್ನಲ್ಲಿ ಯಾರು ಬಾಲ್ ಟಾಸ್ಕಲ್ಲಿ ವಿನ್ ಆಗ್ತಾರೆ, ಮತ್ತು ಮಂಜು ತ್ರಿವಿಕ್ರಮ್ನಲ್ಲಿ ಯಾರು ಅಂದರೆ ಸೇಫ್ ಆಗ್ತಾರೆ, ಯಾರು ಬಿಟ್ಕೊಡ್ತಾರೆ ಒಂದು ಕ್ಯಾಪ್ಟನ್ಸಿ ಟಾಸ್ಕನ್ನು ಅಂತ ನೋಡಬೇಕು. ಇವತ್ತಿನ ಎಪಿಸೋಡ್ನಲ್ಲಿ ನಿಮಗೆ ಏನು ಇಷ್ಟ ಆಯಿತು, ಏನು ಇಷ್ಟ ಆಗಿಲ್ಲ ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ಇದೇ ರೀತಿಯಾಗಿ ನಾಳಿನ ಎಪಿಸೋಡ್ ಕೂಡ ನಾನು ರಿವ್ಯೂ ಮಾಡಿ ಹಾಕಬೇಕು ಅಂತಂದರೆ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ. ನನ್ನನ್ನು ಸಪೋರ್ಟ್ ಮಾಡೋದಕ್ಕೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಜೈ ಕರ್ನಾಟಕ ಮಾತೆ.